ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬಳ್ಳೇಶ್ವರ. ಲಕ್ಷ್ಮಣಪ್ಪ BM ತೋಟ ಹೊಲ ಅವ್ರದ್ದು. ಅವ್ರ ಮನೆಯವ್ರು ನಾನು. ಮಗ ಮಲ್ಲಿಕಾರ್ಜುನ. ಈಗ ಅವನೇ ಈಗ ಬಂದ್ಮೇಲೆ ಇದೆಲ್ಲ ತೋಟನ ತಂದೆ ಇರೋ ತನಕ ಅಷ್ಟೊಂದು ಇಂಪ್ರೂವ್ ಆಗಿದ್ದಿಲ್ಲ ಅದು. ಈಗ ಮಗ ಬಂದ್ಮೇಲೆ ಮೆಜಾರಿಟಿಗೆ ಇವೆಲ್ಲ ಇನ್ಫ್ಲುಯೆನ್ಸ್ ಕೇಳ್ಕೊಂಡು ಹೊರಗಡೆನ ಈ ಥರ ಮಾಡಿರಿ, ಈ ಥರ ಬಿಡ್ರಿ, ಚೆನ್ನಾಗೈತೆ ಅಂತ ಹೇಳಿದ ಮೇಲೆ ಅದನ್ನ ತಗೊಂಬಂದು ಅದರಂತೆಯೇ ಎಲ್ಲ ಮಾಡ್ತಾ ಇದ್ದಾನೆ. ಈ ಚೆನ್ನಾಗಿ ಫಸಲು ಐತಿ, ಚೆನ್ನಾಗಿ ಗಿಡನೂ ಐತಿ. ಫಸ್ಟಿಗೆ ಯಾವ ಥರ ಐತ್ರಿ ತೋಟ? ಅಗ್ದಿ ಫಸಲೇ ಇರಲಿಲ್ಲ. ಈಗ 3.25 ಎಕರೆ ಇದ್ರು 1 ಲಕ್ಷದ ಮೇಲೆ ಹೋಗಿದ್ದಿಲ್ಲ ನಮ್ದು. ಹೌದಾ? ಫಸಲು ಎಷ್ಟು ವರ್ಷ ಆಯ್ತು ಅದು? ಈಗಲೇ 11ನೇ ವರ್ಷ ಇದೆ. ಈಗ 11 ವರ್ಷ. ಈಗ ಫಸಲು ಕೊಡಕ್ಕೆ ಈಗ ಇದ್ದಾಗ ಈಗ ಇಷ್ಟು ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಫಸಲು. 11 ವರ್ಷದಿಂದ 1 ಲಕ್ಷಕ್ಕೆ ಮೀರೇ ಹೋಗಿಲ್ಲ. ಮೀರಿ ಹೋಗಿಲ್ಲ, ಯಾವತ್ತೂ ಹೋಗಿಲ್ಲ. ಇಲ್ಲ. ಈಗ ನೀವು ಈ ಕೆರಾನ್ ಅನ್ನೋ ಕಂಪ್ನಿ ಯೂಸ್ ಮಾಡಿದ್ಮೇಲೆ ಈಗ 70 ಕ್ವಿಂಟಲ್ ಇಳಿಸಿದೀವಿ 2 ಸರಿ. ಈಗ ಇನ್ನೂ 3 ಸರಿ ಇಳಿಸಬಹುದು. ಎಷ್ಟು ಬರುತ್ತಾ ಗೊತ್ತಿಲ್ಲ. ಈ ಕಂಪ್ನಿ ಒಂದು ಮೆಡಿಸಿನ್ ಯೂಸ್ ಮಾಡಿದ್ರೆ ನಿಮ್ಗೆ ಹೆಂಗಿದೆ? ಚೆನ್ನಾಗೈತ್ರಿ, ಇಂಪ್ರೂವ್ ಐತಿ. ಇಂಪ್ರೂವ್ ಇದೆ. 70 ಕ್ವಿಂಟಲ್ ಅಂದ್ರೆ ಎಷ್ಟಾಗುತ್ತೆ? ಇನ್ನು ಒಂದು ಅಲ್ಲ 70 ಕ್ವಿಂಟಲ್ಗೆ ಅಮೌಂಟ್ ಎಷ್ಟಾಗುತ್ತೆ? ಇವತ್ತು 2,80,000. ಈಗ ಆಲ್ರೆಡಿ 2,80,000 ಆಗಿದೆ. 2 ಸರಿ ಇಳಿಸಿದ್ರೆ ಇಷ್ಟ ಆಗೈತಿ. ಈಗ ಇನ್ನು 3 ಸರಿ ಇಳಿಸ್ಬೇಕು ಅಂತಂದ್ರೆ ಇಳಿಸಾರು. ಅದು ಇನ್ನೂ ಇದೆ, ಅಡಿಕೆ ಬೇಕಾದಷ್ಟು ಇದೆ. ಇನ್ನು ಅಡಿಕೆ ಬೇಕಾದಷ್ಟು ಇದೆ. ನೀವು ನಿಮ್ಗೆ ಹಂಗಾರೆ ಇದು ತೃಪ್ತಿ ತಂದೈತಿ ಅನ್ನಂಗ? ತೃಪ್ತಿ ತಂದೈತಿ. ಮತ್ತೆ ಮಾಡ್ತಾ ಇದಾವ ಅದೇ ಮೆಡಿಸಿನ್. ಈಗ ರೈತರು ಇದನ್ನ ಮಾಡ್ಬೋದು ಅಂದಂಗ ಧಾರಾಳವಾಗಿ ಮಾಡ್ಬೋದು ಅವರು. ನಿಮ್ಗೆ ಇವರು ಲೋಕಲ್ ನಿಮ್ಗೆ ಯಾರು ಪರಿಚಯ ಮಾಡಿದ್ದಾರ ಈ ಕೆನರಾ ಕಂಪ್ನಿಯನ್ನ? ಅವರು DCC ಬ್ಯಾಂಕ್ ನನ್ನ ಮಗ ಅಪಾಯಿಂಟ್ನಾಗ ಇದಾನೆ. ಇವರು ಅಲ್ಲಿ ಅವ್ರಿಗೆ ಪರಿಚಯ ಆಗಿದ್ದು. ಶಿಕಾರಿಪುರದಲ್ಲಿ ಪರಿಚಯ ಆಗಿದ್ದು. ಅವನಲ್ಲಿ ಡ್ಯೂಟಿ ಮಾಡ್ತಿದ್ದು, ಅಲ್ಲಿ ಇವ್ರು ಪರಿಚಯ ಆಗಿದ್ದು. ಇವ್ರು ಹೇಳಿದ್ಮೇಲೆ ಇವ್ರು ಮೆಡಿಸಿನ್ ಮಾಡಿದ್ಮೇಲೆ ಪರವಾಗಿಲ್ಲ, ಚೆನ್ನಾಗಿದೆ. ನಿಮಗೆ ಖುಷಿ ಆಗಿದೆ? ಖುಷಿ ಅನ್ನೋದೇನಪ್ಪ, ನೀವೇ ಲೆಕ್ಕ ಮಾಡಿದ್ರೆ ಇಷ್ಟು ಫಸಲು ಯಾರಿಗೆ ಖುಷಿ ಆಗಲ್ಲ? ಆದ್ರೆ ಇನ್ನೊಬ್ಬರು ರೈತರು ಯೂಸ್ ಮಾಡ್ಬೋದು. 1 ಲಕ್ಷದಿಂದ ಬಂದದ್ದು ಈಗ 5 ಲಕ್ಷ ಮೇಲೆ ಹೋಗಿತ್ತಂದ್ರೆ ಯಾರಿಗೆ ಖುಷಿ ಆಗಲ್ಲ? ಖುಷಿ ಆಗಿದೆ. ಇದು 1ನೇ ವರ್ಷನೇ ಇಷ್ಟ ಐತಿ ಅಂದ್ರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗತ್ತೆ ಅಂತ ನಮಗೆ ಐತಿ ಭರವಸೆ. ಹಂಗಾರೆ ಎಲ್ಲಾ ರೈತರು ಮಾಡ್ಬೋದು ಮಾಡ್ಬೋದಪ್ಪ, ಧಾರಾಳವಾಗಿ ಮಾಡ್ಬೋದು. ಅಂದ್ರೆ ಖರ್ಚು ಕಮ್ಮಿ, ಇನ್ಕಮ್ಮು ಜಾಸ್ತಿ ಇದ್ರಾಗೆ ನಾವು ಮಾಡಿರೋದು. ಹಂಗಾರೆ ನಿಮ್ಗೆ ಆರ್ಗ್ಯಾನಿಕ್ ನಲ್ಲಿ ಒಂದು ಹೆಜ್ಜೆ ಇಟ್ಟಂಗ ಆಯ್ತು. ಇದು ನಿಮ್ಮ ತೋಟಕ್ಕೆ ನೀವು ಬಳಸಿರಲ್ಲ ಈಗ ಪಕ್ಕದಾರ ಕೇಳಿದ್ರೆ ನಿಮ್ಗೆ ಹೇಳಕ್ ಇಷ್ಟ ಏನಿಸುತ್ತೆ? ಅವ್ರು ಕೇಳಿದ್ರೆ ಖುಷಿದ್ದೇ ಹೇಳ್ತಾರೆ, ಎಲ್ಲ ಕರೆಕ್ಟಾಗಿ ಹೇಳ್ತಾರೆ, ಮಾಹಿತಿ ಮಾಡ್ರಿ ಅಂತಂದು ಹೇಳಿ ಮಾಡ್ರಿ ಅಂತ ಹೇಳ್ತೀವಿ. ಮತ್ತೆ ಈಗ ಅವ್ರ ತೋಟ ನಾವು ಬಂದಾಗ ಭಾಳ ಚೆನ್ನಾಗಿತ್ತು, ನಿಮ್ಗಿಂತ ಚೆನ್ನಾಗಿತ್ತು ಅದು. ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಮನಸ್ಸಿನ ಅನ್ಸುತ್ತೆ? ಈಗ ನಮ್ಗೆ ಖುಷಿ ಅನ್ಸುತ್ತೆ, ನಮ್ಮ ನೋಡಿದ್ರೆ ನಿಮ್ದೇ ಖುಷಿ ಅನ್ಸುತ್ತೆ. ಈಗ ನಮ್ದಲ್ಲೇ ಈಗ ಅವ್ರಿಗೆ ಮಾಡಕ್ಕೆ ಹೇಳಿದೆ ನಾವು, ಅವ್ರು ಮಾಡ್ತಾ ಇದಾರೆ. ಅದೇ ಅವರು ಅದು ಎಷ್ಟಪ್ಪ 3 ಎಕರೆ 4 ಎಕರೆ ಅವ್ರದ್ದು ಹೊಸೂರು ಇಲ್ಲಿ. ಅಲ್ಲಿ ಈಗ ಅವ್ರಿಗೆ ಹೇಳಿ ಅವ್ರಿಗೆ ಕರ ಸತತ್ ಫೋನ್ ಮಾಡಿ ಹೇಳಿ ಕರ ಕಳಿಸಿ ಕೊಡಿಸಿ ಎಲ್ಲ ಹಾಕ್ಸಿ ಮಾಡಿಸಿದ್ದೇವೆ ಅವ್ರಿಗೆ. ಈಗ ಒಂಚೂರು ಬಾರಪ್ಪ ಮುಂದಕ್ಕೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಯಾವ ಸಾಗರ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು. ನಾವು ಕರಿಂಗ್ ಗೊಬ್ಬರ ಮಾಡ್ತಿದ್ದಿಲ್ಲ ಫಸ್ಟಿಗೆ. ಇಲ್ಲಿ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಇವ್ರು ಹೇಳಿದ್ರೆ ಹಿಂಗೆ ಮಾಡ್ರಿ, ಅಡಿಕೆ ಗಿಡಕ್ಕೆ ಒಳ್ಳೆ ಫಸಲು, ಒಳ್ಳೆ 4 ವರ್ಷ 5 ವರ್ಷಕ್ಕೆ ಫಲಕ್ಕೆ ಬಂದ್ಬಿಡ್ತವೆ, ಮತ್ತು ಯಾವ ರೋಗ ಬೀಳಲ್ಲ, ಏನು ಬೀಳಲ್ಲ, ಮತ್ತು ಏನೂ ಆಗಲ್ಲ ಗಿಡಕ್ಕೆ ಅಂತ ಹೇಳಿದ್ರು. ನಾವು ಎಲ್ಲ ರೆಡಿ ಮಾಡಿಸ್ಕೊಂಡು ಕೆರನ್ ಕಂಪ್ನಿಗೆ ಎಲ್ಲ ತಗೊಂಡು, ಅವನು ತಗೊಂಡು ಸತ್ಕಾರ ತಗೊಂಡು ಎಲ್ಲ ಮಾಡಿಸಿ ಈಗ 2 ತಿಂಗಳಾಗೈತೆ ಹಾಕಿ. 3ನೇ ತಿಂಗಳಿಗೆ ಓಪನ್ ಮಾಡಿ ನಾವು ಹಾಕ್ಬೇಕು. ಹೌದಾ? ಈಗ ಮೊದಲು ತೋಟ ನೋಡಿದ್ದೆ ಸರ್. ಹೆಂಗಿತ್ತು ತೋಟ ಅವಾಗೇನು ಫಸಲು ಬಂದಿಲ್ಲ. ಇದೆ 5 ವರ್ಷ ಆದ್ರೂ ಬರೀ 1 ಲಕ್ಷ 6 ವರ್ಷ 7 ವರ್ಷ ಆದ್ರೂ ಬರೇ ಫಸಲಿಲ್ಲ ಅಂತ ಹೇಳ್ತಿದ್ರು. ಇವ್ರ ಮಗ ಬಂದು ನಮಗೆ ಸಿಕ್ಕಿ ಇನ್ಫಾರ್ಮೇಶನ್ ಹೇಳಿ ಎಲ್ಲ ನಮಗೂ ಮಾಡಕ್ಕೆ ಹೇಳಿದ್ರು, ನಾವು ಮಾಡ್ತಿದ್ವಿ ಸರ್. ನಿಮಗೆ ಈ ತೋಟ ಏನು ಅನ್ಸುತ್ತೆ? ಈಗ ಚೆನ್ನಾಗಿದೆ ಸರ್. ಈಗ ಈ ತರ ಮಾಡಿದ್ರೆ ನಮ್ದು 5 ವರ್ಷಕ್ಕೆ ಫಲಕ್ಕೆ ಬರ್ಬೋದು ಅಂತ ನಾವು ಅನಿಸಿಕೆ, ನಮ್ಮ ಅನಿಸಿಕೆ. 5 ವರ್ಷಕ್ಕೆ ತರ್ಬೋದು ಅಂತ. 2 ವರ್ಷ ಹಾಕಿ ಅವರು 2 ವರ್ಷಕ್ಕೆ ಬರೀ 2 ವರ್ಷ ಹಾಕಿ ಚೆನ್ನಾಗಿ ಬಂದಿದೆ. ಇದು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂತ ಅಭಿಪ್ರಾಯ ಇದೆ ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಸರ್ ಮೋಹನ್ ಅಂತ, ಹಳ್ಳಿಮಲ್ಲಾಪುರ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಸರ್ ಈಗ ನೀವು ರೈತರು ತಾನೇ? ಹೌದು ಸರ್. ಹೌದಾ? ನೀವು ಎಷ್ಟು ಮಾಡಿದ್ರಿ ತೋಟನ? ಸರ್ ನಮ್ಮದು 10 ಎಕರೆ ಇದೆ. 10 ಎಕರೆ ಐತಿ. ಸರ್ ನೀವು 10 ಎಕರೆಗೆ ಏನು ಬಳಸ್ತಾ ತೋಟಕ್ಕೆ? ಸರ್ ಅದೇ ಬೇರೆ ಬೇರೆ ಕಂಪ್ನಿಯವ್ರ ಮಾತು ಕೇಳಿ ಆರ್ಗ್ಯಾನಿಕ್ಕು ಇದು ಅದು ಇದು ಅಂತ ಬಳಸಿದ್ವಿ. ಮತ್ತು ನಮ್ಮ ಪ್ರೈವೇಟಾಗಿ ನಾವೇನೇ ಬೋರನ್ನು, ಜಿಂಕು, ಜಿಪ್ಸಮ್ಮು ಅದು ಇದು ಮಾಡಿದ್ವಿ. ಆಮೇಲೆ ದನಿ ಗೊಬ್ಬರ ಹಾಕ್ತೀವಿ. ಆಮೇಲೆ ಬಂದುಬಿಟ್ಟು ಈಗ ಸರ್ಕಾರಿ ಅಂತ 26 ಅಂಥದ್ದು ಪೊಟ್ಯಾಶು, ಯೂರಿಯಾ ಹಾಕ್ತೀವಿ. ಸರ್ ಈಗ ಹಾಕಿದರೆ, ಈಗ ನಿಮ್ಮ ತೋಟ ಸರ್ಕಾರಿ ಗೊಬ್ಬರ ಹಾಕಿದರೆ, ಇದು ಆರ್ಗ್ಯಾನಿಕ್ ಬೆಳೆದ ತೋಟ, ನಿಮ್ಮ ತೋಟಕ್ಕೆ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಈಗ ಸರ್ ಇದನ್ನು ನೋಡಿದರೆ ನಮಗೆ ಸ್ವಲ್ಪ ಖುಷಿ ಅನಿಸುತ್ತೆ. ಹೆಂಗೆ, ಯಾವ ಟೈಪ್ ಖುಷಿ ಅನಿಸುತ್ತೆ? ಇದರಲ್ಲಿ ರೋಗದ ಲಕ್ಷಣಗಳು ಕಡಿಮೆ ಇದ್ದಾವೆ. ಆಮೇಲೆ ಫಸಲು ಚೆನ್ನಾಗಿದೆ. ಅದರಲ್ಲೂ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ಅವ್ರು ಹೇಳಿದ್ರಲ್ಲ ಆ ಥರ 1 ಲಕ್ಷಕ್ಕೆ ಟಾರ್ಗೆಟಿಗೆ ಕೇಳ್ತಾ ಇದ್ದಿದ್ದು ಇವತ್ತು 5-6 ಲಕ್ಷಕ್ಕೆ ಹೋಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ.
ಈ ಥರ ಎಲ್ಲ ಇದ್ದಾಗ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದು ಇದು ಏನು ಬರಲ್ಲ, ನಿಲ್ಲಿಸ್ಬೋದು ನಾವು ಅಂತ. ಅದು ಕಡಿಮೆ ಖರ್ಚಲ್ಲಿ ನಮಗೆ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ ಬರುತ್ತೆ. ಈಗ ಸರ್ ಈ ತೋಟ ನೋಡಿ ಮಾಡಿಸ್ಬೇಕಂತ ಹುಮ್ಮಸ್ ಬರುತ್ತೆ ಈಗ? ಹೌದು ಸರ್, ಮಾಡಿಸ್ಲೇಬೇಕು ಅಂತ. ಹೌದಾ? ಈ ಪ್ರೈವೇಟ್ ಅದು ಇದು ನಿಮ್ದು 10 ಎಕರೆ ತೋಟ ಇರೋದು. ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿಂದ ಏನು ಕಾಯಿಲೆ ಸ್ಟಾರ್ಟ್ ಆಗೈತಿ ನಿಮಗೆ ಗೊತ್ತು. ಈಗ ಇಡಮುಂಡಿಗೆ ರೋಗ, ಕೊಳೆ ರೋಗ, ಅಂಡು ಹೊಡ್ಕ ಅವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಆ ಉದ್ದೇಶಕ್ಕೆ ನಾವು ಈಗ ಆರ್ಗಾನಿಕ್ ಬೆಳೆಸಿದ್ರೆ ಆದಷ್ಟು ಬೇಗ ತೋಟ ರಿಕವರಿ ಮಾಡ್ಬೋದು. ಒಳ್ಳೇದಾಗತ್ತೆ, ಮುಂದೆ ಅನುಕೂಲ ಆಗುತ್ತೆ, ಭೂಮಿ ಹಾಳಾಗಲ್ಲ. ಈಗ ರಾಸಾಯನಿಕ ಹಾಕಿ ಭೂಮಿ ಮೇಲೆ ಹಾಳ ಹೋಗೈತಿ, ಈಗ ಬೆಂಡ ಆಗ್ಬಿಡುತ್ತೆ. ಇದು ಈ ಟೈಪಲ್ಲಿ ಐತಿ ನೋಡಿರಿ. ಇವೆಲ್ಲ ನೋಡಿ ನಿಮಗೆ ನೀವು ಇನ್ನೊಬ್ಬರು ರೈತರಿಗೆ ಮಾದರಿ ರೈತರಾಗಬೇಕು ಅಂದ್ರೆ ಒಂದು ಈ ಆರ್ಗಾನಿಕ್ ಬರಲೇಬೇಕೀಗ. ಹೌದು ಸರ್, ಖಂಡಿತ ಬರಲೇಬೇಕು. ನಾವು ಬರಲೇಬೇಕು, ಅಷ್ಟು ನಾವು ಮಾಡಬೇಕು, ಆಮೇಲೆ ಬೇರೆಯವರಿಗೆ ನಾವು ಚೆನ್ನಾಗಿದ್ದೀವಿ ಅಂದಾಗ ಬೇರೆಯವ್ರಿಗೆ ಆಡೋದು. ಈ ಟೈಪ್ ಮಾಡ್ರಿ, ಚೆನ್ನಾಗೈತಿ. ಕೆರನ್ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಅದು ಅಮೃತ ಇದ್ದಂಗೆ. ಈಗ ಖಂಡಿತ ಮಾಡ್ತೀವಿ ಸರ್, ಭಾಳ ಚೆನ್ನಾಗೈತೆ ರಿಸಲ್ಟ್. ಈ ನೆಕ್ಸ್ಟ್ ತಿಂಗಳಲ್ಲಿ ಮಾಡಿಬಿಡ್ತೀವಿ. ಮಾಡ್ತೀರಾ? ಹೌದು. ಥ್ಯಾಂಕ್ ಯು ಸರ್.